ಕದಂಬ ರಾಜವಂಶದ ಸ್ಥಾಪಕ ಮಯೂರವರ್ಮ. ರಾಜಧಾನಿ ಬನವಾಸಿ. ಅತ್ಯಂತ ಕನ್ನಡದ ಹಳೆಯ ಶಾಸನ ಹಲ್ಮಿಡಿ ಶಾಸನ. ಕ್ರಿಸ್ತ ಶಕ 450. ಬಾದಾಮಿಯ ಪಶ್ಚಿಮ ಚಾಲುಕ್ಯ ವಂಶದ ಅತ್ಯಂತ ಶ್ರೇಷ್ಠ ದೊರೆ ಎರಡನೇ ಪುಲಿಕೇಶಿ. ಐಹೊಳೆ ಶಾಸನದ ರಚನಾಕಾರರು ರವಿಕೀರ್ತಿ. ಎರಡನೇ ಪುಲಿಕೇಶಿ ಆಸ್ಥಾನದ ಕವಿಯಾಗಿರ್ತಾನೆ ನೋಡಿ. ರಾಷ್ಟ್ರಕೂಟರ ರಾಜವಂಶದ ಲಾಂಛನ ಗಂಡ ಬಿರುಂಡ. ಸ್ಥಾಪಕ ದುರ್ಗ. ವಿಶ್ವಪ್ರಸಿದ್ಧ ಕೃತಿ ಕವಿರಾಜಮಾರ್ಗ ಬರೆದವರು ಶ್ರೀವಿಜಯ. ರಾಷ್ಟ್ರಕೂಟರ ದೊರೆ ನೃಪತುಂಗನ ಆಸ್ಥಾನದಲ್ಲಿ ಇದ್ದನು. ಬೇಲೂರಲ್ಲಿ ಚೆನ್ನಕೇಶವ ದೇವಾಲಯ. ಹೊಯ್ಸಳೇಶ್ವರ ವಿಷ್ಣುವರ್ಧನ ಕಟ್ತಕ್ಕಂಥದ್ದು. ವಿಜಯನಗರ ಸಾಮ್ರಾಜ್ಯದಲ್ಲೇ ಸ್ಥಾಪನೆಯಾದ ವರ್ಷ 1336. ಹಕ್ಕಬುಕ್ಕರಿಂದ ಅನುಮತವಾದಾನ ಮುಂತಾದ ಕೃತಿಗಳನ್ನು ರಚನೆಕಾರರು ಶ್ರೀಕೃಷ್ಣದೇವರಾಯ. ಅಮುಕ್ತ ಮೌಲ್ಯ ಕೃತಿ ಕೂಡ ಬರೀತಾನೆ ನೋಡಿ. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶಿ ಯಾತ್ರಿಕ ಅಬ್ದುಲ್ ರಜಾಕ್. ಈತ ಪರ್ಷಿಯಾದತ್ತ ಎರಡನೇ ದೇವರಾಯನ ಕಾಲದಲ್ಲಿ ಭೇಟಿ ಕೊಟ್ಟಿದ್ದ. ನೆಕ್ಸ್ಟ್ ಮಧ್ಯಕಾಲೀನ ಭಾರತದಲ್ಲಿ ದೆಹಲಿ ಸುಲ್ತಾನಿಕೆಯನ್ನು ಆಳಿದ ಏಕೈಕ ಮಹಿಳೆ ರಜಿಯಾ ಸುಲ್ತಾನ್. ಅಲಾವುದ್ದೀನ್ ಖಿಲ್ಜಿ. ಈತ ಮಾರುಕಟ್ಟೆ ನಿಯಂತ್ರಣ ಕ್ರಮಗಳು ಮತ್ತು ಸೈನಿಕರಿಗೆ ನಗದು ವೇತನ ಪದ್ಧತಿಯನ್ನು ಜಾರಿಗೆ ತಂದಿರ್ತಾನೆ. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು? ಬಾಬರ್. 1526ರಲ್ಲಿ ಮೊದಲ ಪಾಣಿಪತ್ ಕದನ ನಡೆಯಿತು. ಇಬ್ರಾಹಿಂ ಲೋಧಿ ಸೋಲಿಸ್ತಕ್ಕಂಥದ್ದು. ಯಾರು? ಬಾಬರ್ನು ಇಬ್ರಾಹಿಂ ಲೋಧಿಯನ್ನು ಸೋಲಿಸ್ತಾ ನೋಡಿ. ದಿನ್ ಇ ಇಲಾಹಿ. ಈ ಒಂದು ಧರ್ಮವನ್ನು 1582ರಲ್ಲಿ ಅಕ್ಬರ್ ಜಾರಿ ತರ್ತಾನೆ. ಮೊಘಲರ ಕಾಲದಲ್ಲಿ ಮನ್ಸಬ್ದಾರಿ ಪದ್ಧತಿಯನ್ನು ಅಕ್ಬರ್ ಜಾರಿ ತರ್ತಾನೆ. ನೆಕ್ಸ್ಟು ಮೊಘಲ್ ವಾಸ್ತುಶಿಲ್ಪದ ಸ್ವರ್ಣಯುಗ ಶಹಜಾನ್ ಕಾಲದಲ್ಲಿ ಆಗ್ತದೆ ನೋಡಿ. ಶಿವಾಜಿಯ ಪಟ್ಟಾಭಿಷೇಕವಾಗಿದ್ದು ರಾಯಗಢದಲ್ಲಿ 1674. ಮರಾಠರ ಆಡಳಿತದಲ್ಲಿ ಪ್ರಧಾನಮಂತ್ರಿಯನ್ನು ಏನೆಂದು ಕರೀತಿದ್ರು? ಪೇಶ್ವೆ ಅಂತೇಳಿ ಕರೀತಿದ್ರು ನೋಡಿ. ನೆಕ್ಸ್ಟು ಆಧುನಿಕ ಭಾರತದ ಸ್ವಾತಂತ್ರ್ಯ ಹೋರಾಟ. ಸಮುದ್ರ ಮಾರ್ಗವನ್ನು ಕಂಡುಹಿಡಿದರು ಯಾರು? ವಾಸ್ಕೋಡಿಗಾಮ. 1498ರಲ್ಲಿ. ಕೇರಳದ ಕ್ಯಾಲಿಕಟ್ನ ಕಪ್ಪಾಡ ಗ್ರಾಮ. ಪ್ಲಾಸಿ ಕದನ ನಡೆದ ವರ್ಷ 1757. ರಾಜ ಸುರಜಿದ್ದೌಲ್ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. ಬಕ್ಸರ್ ಯುದ್ಧ 1764. ಕಿತ್ತೂರು ರಾಣಿ ಚೆನ್ನಮ್ಮನ ಬಂಡೆ 1824. ಅದೇ ರೀತಿಯಾಗಿ ಅಲಗಲಿ ಬೇಡರ ದಂಗೆ ಮತ್ತು ಬೆಳಗಾವಿ ಜಿಲ್ಲೆ 1857. ಸಿಪಾಯಿ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವರು ವಿ ಡಿ ಸಾವರ್ಕರ್. ಬ್ರಹ್ಮ ಸಮಾಜ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ 1828. ಆರ್ಯ ಸಮಾಜದ ಸ್ಥಾಪಕರು ದಯಾನಂದ ಸರಸ್ವತಿ 1875. ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು ಎ.ಓ. ಯುಮಿಂದ 1885ರಲ್ಲಿ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳಿದವರು ಬಾಲಗಂಗಾಧರ ತಿಲಕ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ದಿನದಂದು ನಡೆಯಿತು? 1919 ಏಪ್ರಿಲ್ 13ರಂದು ಅಮೃತಸರದಲ್ಲಿ. ಮಹಾತ್ಮ ಗಾಂಧೀಜಿಯವರು ದಂಡಿಯಾತ್ರೆ 1930. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಬ್ರಿಟನ್ನ ಪ್ರಧಾನಿ ಕ್ಲೆಮೆಂಟ್ ಅಟ್ಲೆ ಇರ್ತಾನೆ ನೋಡಿ. ಸ್ವತಂತ್ರ ಭಾರತದ ಪ್ರಥಮ ಭಾರತೀಯ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ. ಕರ್ನಾಟಕದ ಏಕೀಕರಣದ ಪ್ರಮುಖ ಶಿಲ್ಪಿ ಹಾಗೂ ಕರ್ನಾಟಕ ಸಿಂಹ ಆಲೂರು ವೆಂಕಟರಾಯರು. ಕರ್ನಾಟಕ ಎಂದು ನಾಮಕರಣಗೊಂಡು ಅಧಿಕೃತ ವರ್ಷ 1973 ನವೆಂಬರ್ 1. ಮುಖ್ಯಮಂತ್ರಿ ಡಿ. ದೇವರಾಜ್ ಅರಸರ್ತಾನೆ ನೋಡಿ. ನೆಕ್ಸ್ಟು ಸಿಂಧೂ ನಾಗರಿಕತೆಯು ದೊಡ್ಡ ನಗರ ಮೊಹೆಂಜೊದಾರೋ. ವೇದ ಕಾಲದಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖಿಸಲ್ಪಟ್ಟ ನದಿ ಸಿಂಧೂ ನದಿ. ಬುದ್ಧನು ತನ್ನ ಪ್ರಥಮ ಧರ್ಮಚಕ್ರ ಪ್ರವರ್ತನ ಸಾರನಾಥದಲ್ಲಿ, ಜಿಂಕೆವನದಲ್ಲಿ. ಓಕೆನಾ. ಮೌರ್ಯ ಸಾಮ್ರಾಜ್ಯ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಮೆಗಸ್ತನಿಸ್ಸು ಇಂಡಿಕಾ ಬರೀತಾನೆ ನೋಡಿ. ಅಶೋಕನು ಶಾಸನಗಳನ್ನು ಓದಿದವರು ಜೇಮ್ಸ್ ಪ್ರಿನ್ಸೆಪ್ 1837. ಗುಪ್ತ ವಂಶದ ಚಕ್ರವರ್ತಿ ಭಾರತ ನೆಪೋಲಿಯನ್. ಸಮುದ್ರಗುಪ್ತ. ಚೀನಾ ಯಾತ್ರಿಕ ಹುಯೆನ್ ಯಾರ ಆಳ್ವಿಕೆಯಲ್ಲಿ ಭಾರತಕ್ಕೆ ಬಂದ? ಹರ್ಷವರ್ಧನ ಆಸ್ಥಾನದಲ್ಲಿ. ಅಜಂತಾ ಗುಹೆಗಳು ಯಾವ ರಾಜರ ಕಾಲದಲ್ಲಿ ನಿರ್ಮಾಣವಾದವು? ಗುಪ್ತರ ಮತ್ತು ವಾಕಾಟಕರ ಕಾಲದಲ್ಲಿ. ಐಹೊಳೆ ಶಾಸನ ಎರಡನೇ ಪುಲಿಕೇಶಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಗುಲಾಮಿ ವಂಶದ ಸ್ಥಾಪಕ ಕುತುಬುದ್ದೀನ್ ಐಬಕ್. ದೆಹಲಿ ಸುಲ್ತಾನರ ಏಕೈಕ ಆಡಳಿತ ಜೈ ಸುಲ್ತಾನ್. ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗರಿಗೆ ಅಥವಾ ದೌಲತಾಬಾದ್ಗೆ ವರ್ಗಾವಣೆ ಮಾಡ್ತಾನೆ. ವಿಜಯನಗರ ಸಾಮ್ರಾಜ್ಯದ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? 1336. ಪ್ರಸಿದ್ಧ ಅರಸ ಕೃಷ್ಣದೇವರಾಯ 1529ರಿಂದ 1500. ಕೃಷ್ಣದೇವರಾಯನ ಸ್ವಲ್ಪ ಕಾಲಾವಧಿ ನೋಡಿ ಕೇಳಿದ್ದಾನೆ. ಕೃಷ್ಣದೇವರಾಯ ರಚಿಸಿದ ತೆಲುಗು ಗ್ರಂಥ ಅಮುಕ್ತ ಮೌಲ್ಯ. ತಾಳಿಕೋಟೆ 1565. ಜೂನ್ 23. ಜೂನ್ ಅಥವಾ ಜನವರಿ ಇರ್ಬೇಕು ನೋಡಿ. ಮೊಘಲ್ ಸಾಮ್ರಾಜ್ಯ ಸ್ಥಾಪಕರು ಬಾಬರ್ 1526. ಮೊದಲ ಪಾಣಿಪತ್ ಯುದ್ಧ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಅಕ್ಬರ್ ಮತ್ತು ಮಹಾರಾಣಾ ಪ್ರತಾಪ್ ಸಿಂಗ್ ನಡುವೆ ಹಲ್ದಿಘಾಟ್ ಕದನ ನಡೆಯುತ್ತೆ 1576. ದಿನ್ ಇ ಇಲಾಹಿ. ಅಕ್ಬರ್
ತಾಜ್ ಮಹಲನ್ನು ಯಾರ ನೆನಪಿಗಾಗಿ ನಿರ್ಮಿಸಲಾಯಿತು? ಮಮತಾಜ್ ಮಹಲ್. ಶಿವಾಜಿ ಪಟ್ಟಾಭಿಷೇಕ 1674 ರಾಯಗಢ. ರಾಷ್ಟ್ರಪ್ರಧಾನರು ಪೇಶ್ವೆ. ಆತನನ್ನು ಪ್ರಧಾನಮಂತ್ರಿ ಅಂತ ಕರೀತಾರೆ ನೋಡಿ. ಭಾರತ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್. ಸತಿ ಪದ್ಧತಿಯನ್ನು ನಿಷೇಧ ಮಾಡಿದವರು ವಿಲಿಯಂ ಬೆಂಟಿಕ್ 1829. ಟೆಲಿಗ್ರಾಫ್ ವ್ಯವಸ್ಥೆ ಲಾರ್ಡ್ ಡಲ್ಹೌಸಿ. ಸಿಪಾಯಿ ದಂಗೆ ವಿ ಡಿ ಸಾವರ್ಕರ್. ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತಾರೆ ನೋಡಿ. ಬ್ರಹ್ಮ ಸಮಾಜ 1828 ರಾಜಾ ರಾಮಮೋಹನ್ ರಾಯ್. ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ. ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ 1897. ಸತ್ಯಶೋಧಕ ಸಮಾಜ ಜ್ಯೋತಿಬಾರಾವ್ ಫುಲೆ. ಇದೇ ರೀತಿಯಾಗಿ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು WC ಬ್ಯಾನರ್ಜಿ. ಬಂಗಾಳ ವಿಭಜನೆ 1905 ಲಾರ್ಡ್ ಕರ್ಜನ್. ಮುಸ್ಲಿಂ ಲೀಗ್ 1906 ಢಾಕಾದಾಗ ಆಗುತ್ತಾ. ಕಾಂಗ್ರೆಸ್ ಇಳುವಿಕೆ ಸೂರತ್ ಒಪ್ಪಂದ 1907 ರಾಸ್ಬಿಯರ್ ಘೋಷ್ ನಡುವೆ ಆಗುತ್ತೆ ಓಕೆನಾ, ಅವರ ನೇತೃತ್ವದಲ್ಲಿ. ಮನೆ ಆಡಳಿತ ಚಳವಳಿ ಹೋಮ್ ರೂಲ್ಸ್ ಮೂವ್ಮೆಂಟ್ 100% ಮತ್ತು ಬಾಲಗಂಗಾಧರ ತಿಲಕ್. ಮಹಾತ್ಮ ಗಾಂಧಿಯವರು ದಕ್ಷಿಣ ಭಾರತದಿಂದ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಬಂದ ವರ್ಷ 1915 ಜನವರಿ 9ರಂದು. ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಯಾವುದು? ಚಂಪಾರಣ್ಯ 1917. ರೌಲತ್ ಕಾಯ್ದೆ ಜಾರಿಗೆ ಬಂದ ವರ್ಷ 1919. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1913. 1919 ಏಪ್ರಿಲ್ 13. ಖಿಲಾಫತ್ ಚಳವಳಿ ನಾಯಕರು ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. ಅಸಹಕಾರ ಚಳವಳಿ ಹಿಂಪಡೆಯಲು ಕಾರಣ ಚೌರಿ ಘಟನೆ 1922. ಪೂರ್ಣ ಸ್ವರಾಜ್ ನಿರ್ಣಯವನ್ನು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂಗೀಕರಿಸಲಾಯಿತು? ಲಾಹೋರ್ ಅಧಿವೇಶನ 1929. ದುಂಡುಮೇಜಿನ ಶರಣ 1930. ಪೂನಾ ಒಪ್ಪಂದ 1932. ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಭಾರತ ಬಿಟ್ಟು ತೊಲಗಿ 1942. ಆಜಾದ್ ಹಿಂದ್ ಫೌಜ್ ಸುಭಾಷ್ ಚಂದ್ರ ಬೋಸ್. ಕ್ಯಾಬಿನೆಟ್ ಮಿಷನ್ 1946. ಭಾರತಕ್ಕೆ ಸಿಕ್ಕಾಗ ಬ್ರಿಟನ್ ಪ್ರಧಾನಮಂತ್ರಿ ಯಾರು? ಕ್ಲೆಮೆಂಟ್ ಅಟ್ಲೆ. ಕರ್ಣ ಪ್ರಥಮ ರಾಜ ಮಂಥನ ಕದಂಬರು. ಸ್ಥಾಪಕ ಮಯೂರ್ ವರ್ಮ. ಬಾದಾಮಿ ಚಾಲುಕ್ಯ ಪ್ರಸಿದ್ಧ ಅರಸ 2ನೇ ಪುಲಿಕೇಶಿ. ಐಹೊಳೆ ಶಾಸನ ಚಾಲುಕ್ಯ ಶೈಲಿ. ರಾಷ್ಟ್ರಕೂಟರ ರಾಜನ ಮಾನ್ಯಘಾಟ. ಕವಿರಾಜ ಮಗ ಶ್ರೀವಿಜಯ. ರಾಷ್ಟ್ರಕೂಟರ ಕಾಲದಲ್ಲಿ ಅದನ್ನು ಕೈಲಾಸನ ಅಥವಾ ಎಲ್ಲರೂ ದೇವರ ನಿರ್ಮಿಸಿದವರು 1ನೇ ಕೃಷ್ಣ. ಹೊಯ್ಸಳ ಲಾಂಛನ ಸಲಹುಲಿಯನ್ನು ಕೊಲ್ಲುತ್ತಿರುವ ಲಾಂಛನ. ಹೊಯ್ಸಳ ರಾಜಧಾನಿ ದ್ವಾರಸಮುದ್ರ. ಬೇಲೂರು ಮತ್ತು ಹಳೆಬೀಡಿನ ಪ್ರಸಿದ್ಧ ವಲಯ ಜಕಣಾಚಾರಿ. ಗಂಗರ ಪ್ರಸಿದ್ಧ ರಾಜಧಾನಿ ತಲಕಾಡು. ಶ್ರವಣಬೆಳಗೊಳವನ್ನು ಬಾಹುಬಲಿ ವಿಗ್ರಹವನ್ನು ನಿರ್ಮಿಸಿದ ಯಾರು? ಚೌಡರಾಯ ಗಂಗರ ಕಾಲ. ಬಸವಣ್ಣನವರು ಯಾವ ರಾಜನ ಆಳ್ವಿಕೆಯಲ್ಲಿ ಮಂತ್ರಿಯಾಗಿದ್ದರು? ಕಾಲಚೂರಿ ಹೊಯ್ಸಳ. ಹರಿಹರ ಬುಕ್ಕು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ ನೋಡಿ. ತುಂಗಭದ್ರಾ ನದಿ ದಂಡೆ ಮೇಲೆ. ತಾಳಿಕೋಟೆ 1865. ಕೆಳದಿ ರಾಣಿ ಚೆನ್ನಮ್ಮಾಜಿ ಪ್ರಸಿದ್ಧ ರಾಣಿ. ಮೈಸೂರು ಒಡೆಯರ ಸಾಮ್ರಾಜ್ಯ ಸ್ಥಾಪಕರು ವೇದರಾಯ. ಮೈಸೂರು ಹುಲಿ ಟಿಪ್ಪು ಸುಲ್ತಾನ್. ಶ್ರೀರಂಗಪಟ್ಟಣ ಒಪ್ಪಂದ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ 1892. ಅದೇ ರೀತಿಯಾಗಿ ಮೈಸೂರು ಪ್ರಾಂತ್ಯದಲ್ಲಿ ಬ್ರಿಟಿಷ್ ಆಳ್ವಿಕೆ ಯಾವಾಗ? 1799 4ನೇ ಮೈಸೂರು ಯುದ್ಧ ನಂತರ. ಅಮರ ಸುಳ್ಯದ ರೈತ ಬಂಡಾಯ ನಡೆದ ವರ್ಷ ಯಾವುದು? 1837. ಕರ್ನಾಟಕ ಏಕೀಕರಣ ಚಳವಳಿ 20ನೇ ಶತಮಾನ. ಸಿಂಧು ನಾಗರಿಕತೆ ಬಳಸಿದ ಮುಖ್ಯ ಲಿಪಿ ಚಿತ್ರಲಿಪಿ. ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಹಳೆಯ ವೇದ ಋಗ್ವೇದ. 24ನೇ ತೀರ್ಥಂಕ ವರ್ಧಮಾನ ಮಹಾವೀರ. ಮೌರ್ಯರ ಕಾಲದಲ್ಲಿ ಅರ್ಥಶಾಸ್ತ್ರ ಅದು ರಾಜಕೀಯ ನೀತಿ ಬಿಡಿಸಿತ್ತು. ಭಾರತದ ಮೆಕ್ಕವಲ್ಲಿ ಎಂದು ಯಾರನ್ನು ಕರಿತೀವಿ? ಕೌಟಿಲ್ಯ ಅಥವಾ ಚಾಣಕ್ಯನನ್ನು. ಅಕ್ಬರ್ನ ಆಸ್ಥಾನದಲ್ಲಿ ನವರತ್ನಗಳಲ್ಲಿ ಸಂಗೀತಗಾರರು ಯಾರು? ತಾನ್ಸೇನ್. ಶಹನಾಮ ಫಿರ್ದೌಸಿ ಬರೀತಾನೆ. ನೆಕ್ಸ್ಟು ಪೋರ್ಚುಗೀಸರು ಗೋವನ್ನು ವಶಪಡಿಸಿಕೊಂಡದ್ದು 1510 ಅಲ್ಫೋನ್ಸೋ ಡಿ ಆಲ್ಬುಕರ್ಕ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೂರತ್ನಲ್ಲಿ ಕಾರ್ಖಾನೆಯನ್ನು ಸ್ಥಾಪಿಸಿದ ವರ್ಷ 1613. ಭಾರತ ಮೊಟ್ಟಮೊದಲ ಮುದ್ರಣ ಯಂತ್ರ ಪೋರ್ಚುಗೀಸರು ಗೋವಾ 1856. ಸ್ವರಾಜ್ಯ ಸಿದ್ಧ ಹಕ್ಕು ಬಾಲಗಂಗಾಧರ ತಿಲಕ್. ಆಜಾದ್ ಹಿಂದ್ ಫೌಜ್ ರಾಜ್ಬಿಹಾರಿ ಬೋಸ್ ಮತ್ತು ಸುನಾಯ್ ಮುಖ್ಯನ್. ಭಾರತದ ಉರುಳು ಸಚಿವರು ಅಂತ ಕರೀತಾರೆ ಯಾರನ್ನ? ಸರ್ದಾರ್ ವಲ್ಲಭಾಯ್ ಪಟೇಲ್ನ. ಐರನ್ ಮ್ಯಾನ್ ಆಫ್ ಇಂಡಿಯಾ. ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಸಿ ರಾಜಗೋಪಾಲಾಚಾರಿ. ಕರ್ನಾಟಕದ ರಾಜ್ಯವು ಅಧಿಕೃತವಾಗಿ ಯಾವಾಗ ರೂಪುಗೊಂಡಿತು? ನವೆಂಬರ್ 1, 1956 ಮೈಸೂರು. ಕರ್ನಾಟಕ ಅಂತ ಹೆಸರು ಬಂದಾಗ ದೇವರಾಜ ಅರಸರು 1973. ಅದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯದ ವಿವರಣೆ ನೀಡಿದ ಮೊರೊಕ್ಕೊ ದೇಶದ ಪ್ರವಾಸಿ ಇಬ್ನ್ ಬತೂತ. ಹಂಪಿ ಯುನೆಸ್ಕೋ ತಾಣಕ್ಕೆ ಸೇರಿದ್ದು 1986.